ಅವರನ್ನು ಎಜುಕೇಟ್ ಮಾಡೋದಕ್ಕಾಗಿ ಈ ಲಾವಣಿಗಳು ಹುಟ್ಟಿಕೊಂಡು ಜನರಂಜನ, ಜನ ಶಿಕ್ಷಣ, ಜನ ಕಲ್ಯಾಣ ಈ ಮೂರು ಗುರಿ ಇಟ್ಟುಕೊಂಡು ಹುಟ್ಟಿ ಬೆಳೆದಂಥ ಈ ಸಾಹಿತ್ಯ ಇದು ಬರೀ ಸಾಹಿತ್ಯ ಅಲ್ಲ, ಇದೊಂದು ಪರಂಪರೆ. ಈ ಅದ್ಭುತವಾದಂಥ ಒಂದು ಪರಂಪರೆ ಮುಗ್ಗಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗೇನೆ ಇವತ್ತಿಗೆ ಪ್ರಸ್ತುತ ಆಗುವಂಥ ಲಾವಣಿಗಳನ್ನು, ತತ್ವಪದಗಳನ್ನು ನಾನು ಬರೆದು ರಾಗ ಸಂಯೋಜನೆ ಮಾಡಿ ಒಂದು ತಂಡ ಕಟ್ಟಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂಥ ಒಂದು ಗುರಿ ನಾನು ಹಾಕ್ಕೊಂಡಿದ್ದೀನಿ. ಆತ್ಮೀಯರು, ಈಗ ತಾವೆಲ್ಲ ಇಲ್ಲದಿರಿ. ಸದಭಿರುಚಿಯ ಸಾಹಿತ್ಯವನ್ನು ಸೃಷ್ಟಿ ಮಾಡೋದರಲ್ಲಿ ನಮ್ಮ ಪಾಲುದಾರಿಕೆ ಬಹಳ ದೊಡ್ಡದು. ಆಗಲೇ ಮಾತಾಡುವಾಗ ಹೇಳಿದರು ಒಬ್ರು, ಏನು ಅಂದರೆ ಪ್ರಾಯಶಃ ಅವರು ನಮ್ಮ ಮನಗುಳಿ ಸಾಹೇಬರು ಹೇಳಿದ್ದಿದ್ದು ನಾನು ನೆನಪದ. ಏನು ಅಂದರೆ, ಈ ಲೋಕ ಕೆಟ್ಟದ್ದು ಪಾಪ ಮಾಡುವವರಿಂದಲ್ಲ, ಪಾಪ ಮಾಡುವವರನ್ನು ನೋಡಿ ಸುಮ್ಮನೆ ಇರುವಂಥ ಗುಮ್ಮನಗುಸುಕರಿಂದ ಕೆಟ್ಟದೆ. ಕೆಟ್ಟದ್ದನ್ನು ನೋಡಿ ಎದ್ದು ಹೋಗೋದರ ಬದಲಾಗಿ ಎದ್ದು ನಿಲ್ಲಬೇಕು ನಾವು. ನನ್ನ ಲಾವಣಿಗಳ ಉದ್ದೇಶ ಜೋಗಳ ಹಾಡಿ ಮಲಗಿಸೋದಲ್ಲ, ಮಲಗಿದ್ರೆ ಒಂದಿಷ್ಟು ಚಿವುಟಿ ಎಬ್ಬಿಸೋದು. ಆ ಕಾರಣಕ್ಕಾಗಿ ಇಂಥ ಲಾವಣಿಗಳನ್ನು ನಾನು ಬರೆದು ಹಾಡ್ತೇನೆ. ಈಗ ಸಮಯ ಇಲ್ಲ, ಬಹಳ ಸಮಯ ಆಗಿದೆ. ಪ್ರಾಯಶಃ ಮುಂದಿನ ಸಲ ನೀವು ನನಗೆ ಮೊದಲೇ ಒಂದು ತಾಸಿನ ಸಮಯ ನೀವು ಕೊಟ್ಟರೆ ಅಂದರೆ ನನ್ನ ತಂಡ ಕರ್ಕೊಂಡು ಬಂದು ನಾನು ಯಾವ ಲಾವಣಿಗಳನ್ನು ಇಲ್ಲಿ ಹಾಡಬೇಕು ಅದನ್ನು ಹಾಡ್ತೀನಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದು ತತ್ವಪದ ಹಾಡಿ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ ಅಂತ ಅನಿಸ್ತದೆ ನನಗೆ. ತತ್ವಪದಗಳಿಗೂ ಲಾವಣಿಗಳಿಗೂ ಬಹಳ ವ್ಯತ್ಯಾಸ ಇಲ್ಲ. ಲಾವಣಿಗಳಲ್ಲಿ ಎರಡು ಪ್ರಕಾರದವೆ. ಒಂದು ಕಥನ ಲಾವಣಿ ಅದೆ, ಇನ್ನೊಂದು ನೀತಿ ಲಾವಣಿ. ಕಥನ ಲಾವಣಿಗಳು ದೀರ್ಘವಾಗಿರ್ತವೆ, ಗಂಟೆಗಟ್ಟಲೆ ಒಂದೇ ಪದ ಹಾಡಿ ಜನರಿಗೆ ಕಥಾನಾಯಕನ ಬಗ್ಗೆ ತಿಳಿಸಿಕೊಡುವಂಥದ್ದು. ಆದರೆ ಈ ನೀತಿ ಲಾವಣಿಗಳಿಗೂ ಮತ್ತು ತತ್ವಪದಗಳಿಗೂ ಬಹಳ ತೆಳುವಾದಂಥ ಒಂದು ಪರದೆ ಅದು ಛಂದಸ್ಸಿನೊಳಗೆ ಇರ್ತದೆ. ಅದಕ್ಕೆ ಈಗ ಇನ್ನೇಷ್ಟು ದಿನ ಇರ್ತಿ ಅನ್ನುವಂಥ ಒಂದು ತತ್ವಪದವನ್ನು ಇಲ್ಲಿ ಹೇಳಬೇಕು ಅನ್ನಿಸ್ತದೆ ನನಗೆ. ಈ ಲೋಕದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ, ಅನಾಚಾರ ಹೆಚ್ಚಾಗಿದೆ, ಅತ್ಯಾಚಾರ ಹೆಚ್ಚಾಗಿದೆ. ಯಾಕೆ ಇದೆಲ್ಲ ಹೆಚ್ಚಾಗಿದೆ ಅಂದರೆ, ಮನುಷ್ಯನಲ್ಲಿ ಅತಿಯಾಗಿ ಮನುಷ್ಯನ ಎತ್ತರವನ್ನು ಮೀರಿ ಬೆಳೆದಿರುವಂಥ ಅಹಂಕಾರ ಮತ್ತು ಅಜ್ಞಾನ. ಬಂದವರು ನಾವೆಲ್ಲರೂ ಶಾಶ್ವತ ಅಂತ ತಿಳ್ಕೊಳ್ತೇವಲ್ಲ, ಇದರಿಂದಾಗಿ ಕೆಟ್ಟದ್ದು ಹೆಚ್ಚಾಗ್ತದೆ. ಆದರೆ ಅದೇ ಬಂದವರೆಲ್ಲ ನಾವು ಒಂದು ದಿವಸ ಹೋಗಬೇಕು. ಇದು ನಮ್ಮ ಮಿತಿ ಅಂತ ತಿಳ್ಕೊಂಡ್ರೆ, ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಒಂದಿಷ್ಟು ಸದಾಚಾರ ಬೆಳೀತದೆ, ಹೆಚ್ಚಾಗ್ತದೆ ಅಂತ. ಇಂಗ್ಲೀಷ್ನೊಳಗೊಂದು ಮಾತದೆ, ಗುಡ್ ಮ್ಯಾನರ್ಸ್ ಕಮ್ ಫ್ರಮ್ ನೋಯಿಂಗ್ ಒನ್ಸ್ ಓನ್ ಲಿಮಿಟೇಷನ್ಸ್ ಅಂತ. ಆ ಗುಡ್ ಮ್ಯಾನರ್ಸ್ ನಮ್ಮಿಂದ ದೂರ ಆಗ್ತಾ ಇರೋದನ್ನು ನೋಡಿ ಕೆಟ್ಟ ಅನ್ನಿಸ್ತದೆ. ಮತ್ತು ಇಲ್ಲಿ ಬಂದವರೊಳಗೆ ಸ್ವಾಮೀಜಿಯವರು ಹೇಳಿದ್ರಲ್ಲ, ಇಲ್ಲಿ ಬಂದವರೊಳಗೆ ಎಲ್ಲರೂ ಸೀನಿಯರ್ ಸಿಟಿಜನ್ಸೇ ಇದ್ದಾರೆ. ಯಾರಿಗೆ ನಾವು ಈ ನೀತಿ, ತತ್ವ, ಅಧ್ಯಾತ್ಮವನ್ನು ಮುಟ್ಟಿಸ್ಬೇಕು ಆ ಪೀಳಿಗೆ ನಮ್ಮ ಸಮೀಪಕ್ಕೆ ಬರ್ತಾ ಇಲ್ಲ. ಇಫ್ ಮೊಹಮ್ಮದ್ ಡಸಂಟ್ ಗೋ ಟು ದ ಮೌಂಟನ್ ಶುಡ್ ಗೋ ಟು ಮೊಹಮ್ಮದ್ ಅನ್ನಂಗೆ ಯುವ ಪೀಳಿಗೆ ನಮ್ಮ ಹತ್ರ ಬರಂಗಿಲ್ಲಲ್ಲ, ಅದಕ್ಕೆ ನಾವು ಯುವ ಪೀಳಿಗೆಯವರೆಗೆ ಹೋಗಬೇಕು ಅಂತ ನಾನು ಸಂಕಲ್ಪ ಮಾಡಿ ಕಾಲೇಜುಗಳಿಗೆ ಹೋಗಿ ಲಾವಣಿ ತತ್ವಪದಗಳ ಪ್ರಾತ್ಯಕ್ಷಿಕೆ ಮಾಡ್ತೇನೆ. ಅವರನ್ನು ಕರ್ಕೊಂಡು ಈ ಲಾವಣಿಗಳನ್ನು ಹಾಡ್ತೇನೆ ನಾನು. ಅಂದರೆ ಏನಾದರೂ ಒಂದಿಷ್ಟು ಪ್ರಯತ್ನ ಮಾಡಿ ಅವರಲ್ಲಿ ನಮ್ಮ ಪರಂಪರೆಯ ಬಗ್ಗೆ ಒಂದು ತಿಳುವಳಿಕೆಯನ್ನು ಹುಟ್ಟಿಸ್ಬೇಕು ಅಂತ. ಅದಕ್ಕೆ ತಾವು ಕೂಡ ಸಹಕರಿಸಬೇಕು. ಎಲ್ಲೆಲ್ಲಿ ಅವಕಾಶ ಅಲ್ಲಲ್ಲಿ ತಾವು ಹೋಗಿ ಅವರಿಗೆ 4 ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಂತ ಹೇಳ್ತಾ, ಇನ್ನೇಷ್ಟು ದಿನ ನೀರು ಅಲ್ಲದು ಆ ಗ್ಲಾಸ್
ಇನ್ನೊಂದು ಮಾತು, ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ, ಈ ಮೂರಕ್ಕೆ ಆದ್ಯತೆಯನ್ನು ಯಾವ ಸರ್ಕಾರಗಳು ಕೊಟ್ಟವೆ ಆ ರಾಜ್ಯಗಳು, ಆ ದೇಶಗಳು ಹಾಳಾಗಿಲ್ಲ. ಒಂದು 8-10 ತಿಂಗಳ ಹಿಂದೆ ನಾನು ಯುರೋಪಕ್ಕೆ ಹೋದಾಗ, ಸ್ವಿಟ್ಜರ್ಲೆಂಡ್ಗೆ ಹೋದಾಗ, ಬರ್ನ್ ಅಲ್ಲಿಯ ಕ್ಯಾಪಿಟಲ್ ಅಲ್ಲಿ ಹೋದಾಗ ನಮ್ಮ ಗೈಡ್ ಒಂದು ಮಾತು ಹೇಳ್ದ, ಲುಕ್ ಹಿಯರ್ ಈಸ್ ಯುವರ್ ಬ್ಯಾಂಕ್ ಅಂದವ. ಹಿಯರ್ ಈಸ್ ಯುವರ್ ಬ್ಯಾಂಕ್ ಅಂದ ಕೂಡಲೇ ನಾನು ಗಾಬರಿಯಾಗಿ ಅವ ಬ್ಯಾಂಕ್ ಅಂದ. ಎಸ್, ಯೋರ್ ಬ್ಯಾಂಕ್ ಅಂದ. ಯಾಕೆ ಅಂದೆ, ಮೋಸ್ಟ್ ಆಫ್ ಯೋರ್ ಪೊಲಿಟಿಷಿಯನ್ಸ್ ಹ್ಯಾವ್ ಡೆಪಾಸಿಟೆಡ್ ದೇರ್ ಮನಿ ಇನ್ ಅವರ್ ಬ್ಯಾಂಕ್ ಅಂದ. ಅವರು ಇಟ್ಟಂತ ಈ ಹಣ ನಮ್ಮ ದೇಶದ ಅಭಿವೃದ್ಧಿಗೆ ಸಹಾಯ ಆಗಿದೆ. ಇಲ್ಲಿ ಒಂದು ಕಂಡೀಷನ್ ಏನು ಅಂದರೆ, ನಾಮಿನಿ ಇರಂಗಿಲ್ಲ ಇಟ್ಟ ಹಣಕ್ಕೆ. ನಾಮಿನಿ ಅಂದರೆ ವಾರಸುದಾರರು. ಯಾರು ಹಣ ಇಟ್ಟಿರ್ತಾರೆ ಅವರೇ ಬಂದು ಅದನ್ನು ತಗೊಂಡು ಹೋಗಬೇಕು ಅನ್ನುವಂಥ ಕಂಡೀಷನ್ ಅದೇ. ಅದಕ್ಕೆ ಇಟ್ಟವರು ಮಾತು ಬಂದೇ ಇಲ್ಲ, ಅವರು ಅಲ್ಲೇ ನೆಗೆದು ಬಿದ್ದಾರೆ. ಅದಕ್ಕೆ ನಿಮ್ಮ ಹಣ ನಮ್ಮ ಅಭಿವೃದ್ಧಿಗೆ ಕಾರಣ ಆಗದೆ ಅಂತ. ಇದು ಭಾವಮಾಲಿನ್ಯ. ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ತಾ, ಭಾವಮಾಲಿನ್ಯ ಎಲ್ಲ ಮಾಲಿನ್ಯಕ್ಕಿಂತ ಘೋರವಾದಂಥದ್ದು. ಅದನ್ನು ಕೂಡ ಈ ನನ್ನ ತತ್ವಪದದಲ್ಲಿ ನಾನು ಸೇರಿಸಿಕೊಂಡಿದ್ದೀನಿ. ಕೇಳ್ರಿ, ಇನ್ನೆಷ್ಟು ದಿನ ಇರ್ತೀಯ ಅಂತ ನನ್ನನ್ನು ನಾ ಕೇಳಿಕೊಂಡು ಬರೆದಂಥ ತತ್ವಪದ ಇದು. ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ. ಪ್ರೀತಿ ಎಂಬೋ ವರತಿ, ಪ್ರೀತಿ ಎಂಬೋ ವರತಿ, ಕಾಲಾಡಿಸಿ ಕಲಕ ಮಾಡತಿ. ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ. ಬರುವಾಗ ತಂದದ್ದೇನೈತಿ, ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ನೀ ಕಂಡದ್ದರ ಮ್ಯಾಲ ಕಣ್ಣಿಡಿಸಿ, ಇದ್ದದ್ದು ಬಳಕೊಂಡು ಬಾರಂತಿ. ಹೌದೇನ್ರಿ? ಎಷ್ಟಾದ್ರೂ ಸಾಕಾಗ್ಯದ ನಮಗೆ. ಕಂಡದ್ದರ ಮ್ಯಾಲ ಕಣ್ಣಿಡಿಸಿ, ಇದ್ದದ್ದು ಬಳಕೊಂಡು ಬಾರಂತಿ.
ಬಿಡಬ್ಯಾಡ ತೋಗ ಒಂದ ಕೈಯಂತಿ ಎಲ್ಲ ಒಯ್ದು ಎಲ್ಲಿಡತಿ ನೀ ಎಷ್ಟರಾಗಲಿ ದೇವರು ದೈವ ಇಲ್ಲಂತೆ ನಾನೇ ದೇವರು ಅನ್ಕೊಂತಿ ದೇವರು ದೈವ ಇಲ್ಲಂತೆ ನಾನೇ ದೇವರು ಅನ್ಕೊಂತಿ ಸುಳ್ಳಿಗೆ ಪೂರಾ ಮನಸೋತಿ ಸುಳ್ಳಿಗೆ ಪೂರಾ ಮನಸೋತಿ ಹರಿಹರ ಬ್ರಹ್ಮರ ಕಳಕೊಂತಿ ನೀ ಎಷ್ಟರಾಗಲಿ ನಂಬು ನಂಬೆಲೆ ನೀ ಕೋಟಿ ನನಗೆ ಅಂದ್ಕೊಂಡದ್ದು ಹೇಳಿ ಯಾಕೆ ಕೋತಿ ಅಂದ್ರೆ ಜ್ಞಾನಿಗಳು ಹೇಳ್ತಾರೆ ಮನಸ್ಸು ಅನ್ನುವಂಥದ್ದು ಒಂದು ಮರಕಟ ಅಂತ. ನಾವು ಮಂಗನಿಂದ ಮಾನವರಾದವರಲ್ಲ, ಎಷ್ಟೆಲ್ಲ ಸುಧಾರಿಸಿವಿ ಖರೆ, ಆದರೂ ಒಳಗಿಂದ ಅದು ಹೋಗಿಲ್ಲಲ್ಲ ಏನೋ ಪೂರ. ಜೋಳ ಕೊಯ್ದ್ರು ಕೊಯ್ಲು ಉಳಿದಿರ್ತಾವಲ್ಲ, ಹಂಗ ಈ ಮಂಗ್ಯಾನ ಕೊಯ್ಲು ಒಳಗದ. ನಂಬು ನಂಬೆಲೆ ನೀ ಕೋತಿ ನಂಬಿಕೆಯೊಳಗ ನಿಧಿ ಐತಿ ನಂಬು ನಂಬೆಲೆ ನೀ ಕೋತಿ ನಂಬಿಕೆಯೊಳಗ ನಿಧಿ ಐತಿ ಕೊಣ್ಣೂರ ಚಿನುಮಾಯಿ ಕಂದ ಬಾಪು ಕೊಣ್ಣೂರ ಚಿನುಮಾಯಿ ಕಂದ ಬಾಪು ಕರೆದರ ಯಾಕ ಒಲ್ಲಂತಿ ನೀ ಎಷ್ಟರಾಗಲಿ ನನ್ನ ಲಾವಣಿ ಅಂಕಿತ ಕೇಳಿದ್ರಿ. ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಅಂತ. ನನ್ನ ಅಂಕಿತದ ಬಗ್ಗೆನೇ ಒಂದು 4 ಸಾಲಿನ ಪದ್ಯ. ತಾಳಿಕೋಟೆ ತಾಲೂಕು ಶಾರ, ಜಿಲ್ಲಾ ವಿಜಾಪುರ. ತಾಳಿಕೋಟೆ ತಾಲೂಕು ಶಾರ, ಜಿಲ್ಲಾ ವಿಜಾಪುರ. ಕೊಣ್ಣೂರ ಕವಿ ಊರ, ಬಾಪುಗೌಡ ಚಿನುಮಾಯಿ ವರಕುವರ. ಕಾಯಬೇಕು ನಂಬಿಗೆ ದೇವರ ಅಂತ. ಈ ನಂಬಿಕೆ ಅನ್ನೋದು ಜನಪದರಿಗೆ ಅದೇ ದೇವರು. ಯಾಕೆ ಈ ಅಂಕಿತ ಇಟ್ಕೊಂಡೆ ಅಂತ 2 ಮಾತಿನೊಳಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದರೆ ಜನಪದಕ್ಕೆ ನಂಬಿಕೆ ಬೇಕು, ಅದರ ಜೊತೆಗೆ ತಂಬಿಗೆ ಬೇಕು. ಹಿಂದೆ ಮನೆಗೆ ಬಂದವ್ರಿಗೆ ತಂಬಿಗೆ ನೀರು ಬೆಲ್ಲ ಕೊಡ್ತಿದ್ರು. ಆ ತಂಬಿಗೆನೂ ಇಲ್ಲ, ತಮ್ಮ ಬಿಗಿನೂ ಇಲ್ಲ. ಇವತ್ತು ನಂಬಿಗಂತೂ ಮೊದಲೇ ಇಲ್ಲ. ಅದಿರಬೇಕು ಅನ್ನೋದಕ್ಕೆ ಒಂದು ಘಟನೆ ನನ್ನ ಬದುಕಿನಲ್ಲಿ ನಡೆದದ್ದು. ನನ್ನ ತಾಯಿಗೆ ಮೊದಲು ಹುಟ್ಟಿದ 5 ಮಂದಿ ಹೆಣ್ಮಕ್ಳು. ಆ 5 ಮಂದಿ ಹೆಣ್ಮಕ್ಳು ಹುಟ್ಟಿದ ನಂತರ 6ನೇ ಹೆರಿಗೆಗೆ ನಮ್ಮ ತಾಯಿ ತನ್ನ ತವ್ರ ಮನೆಗೆ ಹೋಗಬೇಕು ಅಂತ ಸವಾರಿ ಗಾಡಿ ಹತ್ತಿ ಕುಂತಾಗ ನಮ್ಮಮ್ಮ, ನಮ್ಮಪ್ಪನ ತಾಯಿ, ಆ ಸವಾರಿ ಗಾಡಿ ಹತ್ತಿರ ಹೋಗಿ ನಮ್ಮವ್ವನ ರಟ್ಟಿ ಹಿಡಿದು ಕೇಳಿಲ್ಲ, ಲಕ್ಷ್ಮೀಬಾಯಿ, ಈ ಸಲನೂ ನೀ ಏನಾರ ಹೆಣ್ಣು ಹಡ್ಕೊಂಡು ಬಂದ್ರೆ ನಿನ್ನ ಮ್ಯಾಲ ಒಬ್ಬಕ್ಕೆ ಸೌತಿನ ತರ್ತೀನಿ, ಹುಷಾರನ್ನ. ನನ್ನ ತಾಯಿ ಕಣ್ಣಾಗಿಂದ ನೀರು ಚಿಲ್ ಅಂತ ಸಿಡಿದ್ರೆ
ಆಕಿ ಗಾಡಿ ಹತ್ತಿ ಕುಂತಾಕಿ ಇಳಿದ್ಲು. ಮನೆಯೊಳಗೆ ಹೋಗಿ ಒಂದು ಬಟ್ಟಲದೊಳಗೆ ಎಣ್ಣೆ ಬತ್ತಿ ತಗೊಂಡು ನಮ್ಮೂರಾಗ ಒಂದು ಚಿನ್ನುಮಾಯಿ ಗುಡಿ ಅಂತದೆ. ಇಬ್ಬರು ಹನುಮಂತೇವ್ರು ಇರೋದ್ರಿಂದ ಒಬ್ಬ ಹನುಮಂತ ಅಂತಾರೆ, ಇನ್ನೊಬ್ಬಗೆ ಚಿನ್ನುಮಾಯಿ ಅಂತಾರೆ. ಆ ಚಿನ್ನುಮಾಯಿ ಗುಡಿ ಒಳಗೆ ಹೋಗಿ ದೀಪ ಹಚ್ಚಿ, ಯಪ್ಪ ಚಿನ್ನುಮಾಯಿ, ಈ ಸಲನೂ ನೀ ಏನಾರ ನನಗೆ ಹೆಣ್ಣು ಕೊಟ್ರೆ ನಾ ಅಲ್ಲ, ನನ್ನ ಹೆಣ ನಿನ್ನ ಪಾದದ ಮೇಲೆ ಇರ್ತದೆ, ಏನು ಮಾಡ್ತಿ ನೋಡು, ಎಲ್ಲ ನಿನ್ನ ಕೂಡ್ಯದ ಅಂತ ಆ ದೀಪ ಹಚ್ಚಿ ತನ್ನ ತವ್ರ ಮನೆಗೆ ಹೋದ ನನ್ನ ತಾಯಿ ತಿರುಗಿ ನಮ್ಮಪ್ಪನ ಮನೆಗೆ ಬರುವಾಗ ನನ್ನ ಎತ್ಕೊಂಡು ಬಂದ್ಲಂತೆ. ಇದು ಪವಾಡ ಅಲ್ಲ, ನಂಬಿಕೆ ಇದು. ನಮ್ಮವ್ವನಿಗೆ ಆ ಚಿನ್ನುಮಾಯ ಮೇಲಿರೋ ನಂಬಿಕೆ ಮತ್ತು ಭಕ್ತಿ, ನನಗೆ ನಮ್ಮವ್ವನ ಮೇಲಿರೋ ಪ್ರೀತಿ. ನಮ್ಮಪ್ಪ ನನಗಿಟ್ಟ ಹೆಸರು ಬಾಪು. ಗೌಡ್ರ ಮನ್ಯಾಗ ಹುಟ್ಟಿದ್ರೆ ಬಾಪು ಗೌಡ ಅಂತಾರೆ ಅಷ್ಟೇ. ಇವು ಎಲ್ಲ ನನ್ನ ಲಾವಣಿಗಳು ಇರೋವರೆಗೂ ಉಳಿಲಿ ಅನ್ನೋ ಕಾರಣಕ್ಕಾಗಿ ಕೊಣ್ಣೂರು ಚಿನ್ನುಮಾಯಿ ಕಂದ ಬಾಪು ಅಂತ ನನ್ನ ಲಾವಣಿ ಅಂಕಿತ ಇಟ್ಕೊಂಡಿದ್ದೀನಿ. ಇದು ಒಂದು ಪರಂಪರೆ. ಈ ಅದ್ಭುತವಾದಂಥ ಪರಂಪರೆಯ ಉಳಿವಿಗಾಗಿ ನನ್ನ ಉಸಿರಿರೋವರೆಗೂ ನಾನು ಶ್ರಮಿಸಬೇಕು, ಅದೇ ನನ್ನ ಸಂಕಲ್ಪ ಅಂತ ಹೇಳ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಶರಣು. ಧನ್ಯವಾದಗಳು ಸರ್.